ಸದವನ್ನು ಎನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದಂಥ ಮಹೋನ್ನತರಾದಂಥ ಯೆಹೋವ ದೇವರು ಅಂದು ಮೋಶೆಗೆ ಇರುವಾತನು ಅಂತ ಹೇಳಿ ಸರ್ವಯುಗಗಳ ಅರಸನು, ಸರ್ವಶಕ್ತನು, ಸೇನಾಧೀಶ್ವರನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡತಕ್ಕಂಥವರು, ಪ್ರೀತಿ ಸ್ವರೂಪನು, ನ್ಯಾಯ ಸ್ವರೂಪನು, ಪರಿಶುದ್ಧನು 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 ಯೆಹೋವ ದೇವರಿಗೆ ಪರಿಶುದ್ಧನು, ನಿಷ್ಕಳಂಕನು, ನಿರ್ದೋಷಿ, ಸಹಾಯಕನು, ಮಹಾಯಾಜಕನು ಯೇಸು ಕ್ರಿಸ್ತರ ಮೂಲಕ ನಿರಂತರವೂ ಸ್ತುತಿ ಸ್ತೋತ್ರ ಮಹಿಮೆಗಳು ಉಂಟಾಗಲಿ. ಆಮೇಲೆ ಕ್ರಿಸ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆ. ಯೆಹೋವ ದೇವರೇ, ನನ್ನ ಶರಣನೆ, ನನ್ನ ವಿಮೋಚಕನೇ, ನಿಮ್ಮ ವಿಷಯವಾದಂಥ ನಮ್ಮ ಮಾತುಗಳು, ಹೃದಯದ ಧ್ಯಾನವು ನಿಮಗೆ ಮಹಿಮೆಯು, ಅದು ನಮಗೆ ಆಶೀರ್ವಾದಕರವಾಗಿರಲಿ. ಆಮೇಲೆ ಕ್ರಿಸ್ತನಲ್ಲಿ ಸ್ನೇಹಿತರೆ, ಪರಲೋಕದ ತಂದೆ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ನಮ್ಮ ಜೀವಿತದಲ್ಲಿ ಕಳೆದು ಹೋದಂಥ ಜೀವಿತಗಳು ಯಾವ ರೀತಿಯಾಗಿತ್ತು ಗಮನಿಸ್ಕೊಳ್ಳುವಾಗ ದೇವರ ಅಭಯ ಹಸ್ತ ನಮ್ಮನ್ನ ನಡೆಸಿರ್ತಕ್ಕಂಥ ರೀತಿ, ಒಬ್ಬ ಹೆಂಗಸು, ಒಬ್ಬ ಸ್ತ್ರೀ ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಳೆ ಕೂಸನ್ನು ಮರ್ತಾಳೆ. ಒಂದು ವೇಳೆ ಮರ್ತೋಗ್ತಾಳೆ, ಆದರೆ ನಿನ್ನನ್ನು ಮರೆಯೆ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಈ ವಾಗ್ದಾನ ಯೆರೆಮೀಯನ ಗ್ರಂಥದಲ್ಲಿ ನಾವು ಗಮನಿಸಿಕೊಳ್ಳುವಾಗ ಹೀಗೆ ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಎಂಬುದಾಗಿ ಕೂಡ ಯೆರೆಮೀಯದಲ್ಲಿ ನಾವು ನೋಡ್ತೇವೆ, ಯೆರೆಮೀಯನ ಪ್ರಲಾಪಗಳಲ್ಲಿ. ಸೊ ಹಾಗಾದ್ರೆ ಈ ಒಂದು ವಾಗ್ದಾನಗಳನ್ನ ನಾವು ಗಮನವಾಗಿಟ್ಟುಕೊಂಡು ಪ್ರತಿದಿನ ಗಮನಿಸಿಕೊಳ್ಳುವಾಗ ದೇವರ ಹಸ್ತ ನಮ್ಮನ್ನ ಯಾವ ರೀತಿಯಾಗಿ ಪರಿಪಾಲಿಸ್ತಾ ಇದೆ ಎಂಬತಕ್ಕಂಥದ್ದು ಕೂಡ ನಮಗೆ ಮನವರಿಕೆ ಆಗುತ್ತೆ ಎಂಬುದಾಗಿ ಕೂಡ ನೋಡ್ತೇವೆ. ಹಾಗೆ ಈಗಿರುವಾಗ ಸಭೆಯಾಗಿ ಕೂಡಿ ಬಂದಿರತಕ್ಕಂಥ ಪರಿಶುದ್ಧ ದೇವಜನರೇ, ತಮ್ಮೆಲ್ಲರಿಗೆ ತಂದೆ ದೇವರ ಪ್ರೀತಿ ಮತ್ತು ಯೇಸು ಕ್ರಿಸ್ತನ ಕೃಪೆಯು ಹೆಚ್ಚು ಹೆಚ್ಚಾಗಿ ದೊರೆಯಲಿ ಎಂಬತಕ್ಕಂಥ ಆರೈಕೆಯೊಂದಿಗೆ ಕ್ರಿಸ್ತನ ಸ್ನೇಹಿತರೆ, ಈಗಾಗಲೇ ಓದಿದ ವಾಕ್ಯ ಯಾರ ಕುರಿತಾಗಿ ಯಾವುದೇ ಗಣನೆಗೆ ಬಾರದೇ ಇರ್ತಕ್ಕಂಥ ನನಗೆ ದೇವರ ಪರಿಶುದ್ಧ ವಾಕ್ಯಗಳನ್ನ ನಿಮ್ಮೊಂದಿಗೆ ಧ್ಯಾನ ಮಾಡ್ತಕ್ಕಂಥ ಕೊಟ್ಟಂತ ಅವಕಾಶವನ್ನು ನೆನೆಸಿ ಕೂಡ ನಾನು ವೈಯಕ್ತಿಕವಾಗಿ ಸಭೆಯಾಗಿ ನಾವೆಲ್ಲರೂ ಯೆಹೋವ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಮತ್ತೊಮ್ಮೆ ಸ್ತುತಿ ಸ್ತೋತ್ರಗಳನ್ನು ಹೇಳಿಕೊಳ್ಳೋಣ. ಹಾಗಾಗಿ ಈಗ ಧ್ಯಾನಕ್ಕೆ ಆರಿಸಿಕೊಂಡಿರ್ತಕ್ಕಂಥ ವಾಕ್ಯ ಲೂಕ 2ನೇ ಅಧ್ಯಾಯ 10ನೇ ವಚನ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಜನರಿಗೆಲ್ಲ ಹೆದರಬೇಡಿರಿ, ಮಹಾ ಸಂತೋಷವನ್ನು ಉಂಟು ಮಾಡತಕ್ಕಂಥ ಶುಭ ಸಮಾಚಾರವನ್ನ ನಿಮಗೆ ತಿಳಿಸ್ತೇನೆ ಎಂಬತಕ್ಕಂಥ. ಹಾಗಾದ್ರೆ ಏನು ಆ ಶುಭ ಸಮಾಚಾರ? ಶುಭ ಸಮಾಚಾರ ಏನು? ಕ್ರಿಸ್ತನಲ್ಲಿ ವಾಟ್ ಈಸ್ ದ ಗುಡ್ ನ್ಯೂಸ್ ಎಂಬುದಾಗಿ ನೋಡುವಾಗ ರೀಪ್ರಿಂಟ್ ಆರ್ಟಿಕಲ್ 2407 ಇದರನ್ನು ಆಧರಿಸಿ ಕೆಲವು ವಚನಗಳನ್ನ ನಾವು ಗಮನಿಸಿಕೊಳ್ಳುವಾಗ ಪ್ರಿಯರೇ, ಆ ಶುಭ ಸಮಾಚಾರ ಏನು, ಆ ಶುಭ ಸಮಾಚಾರ ಏನು ಎಂಬುದಾಗಿ ನೋಡುವಾಗ ಪ್ರಿಯರೇ, ಈಗಾಗಲೇ ಓದಿದಂಥ ವಾಕ್ಯ ಯಾರ ಕುರಿತಾಗಿ ಅಂದ್ರೆ ಯಾರ ಬಗ್ಗೆ, ಯಾರು ಯಾರಿಗೆ ಹೇಳಿರುವುದು? ಓದಿದ ವಾಕ್ಯ ಯಾರ ಕುರಿತಾಗಿ ಅಂದ್ರೆ ಯಾರ ಬಗ್ಗೆ, ಯಾರು ಯಾರಿಗೆ ಹೇಳಿರೋದು ಅಂತ ನೋಡುವಾಗ ಗಮನಿಸ್ಕೊಳ್ಳುವಾಗ ನಮ್ಮೆಲ್ಲರಿಗೂ ಗೊತ್ತಿದೆ. ಅಂದು ದೇವದೂತರು ಅಂದು ರಾತ್ರಿಯಲ್ಲಿ ಕುರುಬರ ಹಿಂಡನ್ನ ಕಾಯ್ತಿರುವಾಗ ದೇವದೂತನು ಕುರುಬರಿಗೆ ಯೇಸು ಕ್ರಿಸ್ತನ ಬರ್ತ್ ವಿಷಯವಾಗಿ, ಜನನದ ಬಗ್ಗೆ ಹೇಳಿರ್ತಕ್ಕಂಥ ವಿಷಯ ಎಂಬುದಾಗಿ ಕೂಡ ನೋಡ್ತೀವಿ. ಹಾಗೆ ಮುಂದುವರಿತಾ ಗಮನಿಸ್ಕೊಳ್ಳುವಾಗ ಆ ಒಂದು ಮಗುವಿನ ಹತ್ರ ಪರಲೋಕದ ಸೈನ್ಯ, ದೊಡ್ಡ ಗುಂಪು, ಅಂದರೆ ದೇವದೂತರ ಗುಂಪೇ
ಬಟ್ಟೆಯಿಂದ ಸುತ್ತಿರ್ತಕ್ಕಂಥ ಆ ಒಂದು ಕೂಸು ಯಾರು ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರು ಅಲ್ಲಿ ಪರಲೋಕದ ಸೈನ್ಯವೇ ಅಲ್ಲಿ ಬಂದು ಕಾಣಿಸ್ಕೊಂಡು ಈ ರೀತಿಯಾಗಿ ಹೇಳಿರೋದನ್ನು ಕೂಡ ನಾವು ನೋಡ್ತೀವಿ. ಏನಪ್ಪಾ ಅಂದ್ರೆ ಲೂಕ 2ನೇ ಅಧ್ಯಾಯ 14ನೇ ವಚನ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂಬತಕ್ಕಂಥ. ಹಾಗಿರುವಾಗ ಕ್ರಿಸ್ತನಲ್ಲಿ ಸ್ನೇಹಿತರೆ, ಈ ರೀತಿಯಾದಂಥ ಒಂದು ಆಶೀರ್ವಾದ ಸಮಸ್ತ ಮನುಕುಲಕ್ಕೆ ದೇವರು ಯಾವ ರೀತಿಯಾಗಿ ಇಟ್ಟಿದ್ದಾರೆ ಎಂಬತಕ್ಕಂಥ ವಿಚಾರ ಕೂಡ. ಹುಟ್ಟಿರ್ತಕ್ಕಂಥ ಮಗು ಅಷ್ಟು ಪವಿತ್ರವಾದಂಥ ಮಗು ಎಂಬ ಸ್ನೇಹಿತರೆ, ವಾಗ್ದಾನದ ಮಗು ಹುಟ್ಟಿರುವುದರಿಂದ ಪರಲೋಕದ ಸೈನ್ಯ ದೇವದೂತರು ದೇವರನ್ನ ಕೊಂಡಾಡಿರ್ತಕ್ಕಂಥದ್ದು. ಯೇಸು ಸ್ವಾಮಿ ಲೋಕದಲ್ಲಿ ಜನನವಾಗುವುದಕ್ಕಿಂತ ಮುಂಚಿತವಾಗಿ, ಅಂದರೆ ಈ ಹಿಂದೆ ಏನ್ ನಡೆಯಿತು, ಕ್ರಿಸ್ತಪೂರ್ವ 3ರಲ್ಲಿ BC 3ಯಲ್ಲಿ ಏನ್ ನಡೆಯಿತು ಎಂಬುದಾಗಿ ಗಮನಿಸಿಕೊಳ್ಳುವಾಗ, BC 3ಯಲ್ಲಿ ಯೆರೂಸಲೇಮಿನ ದೇವಾಲಯದಲ್ಲಿ ಏನು ಸಂಭವಿಸಿತು ಅಂತ ಗಮನಿಸಿಕೊಳ್ಳುವಾಗ, ಅಭಿಯನ ವರ್ಗಕ್ಕೆ ಸೇರಿದ ಜಕಾರಿಯನೆಂಬರ್ತಕ್ಕಂಥ ಒಬ್ಬ ಯಾಜಕ ಇರ್ತಾರೆ. ಅವರ ಹೆಂಡತಿ, ಅವರ ಶ್ರೀಮತಿ ಎಲಿಜಬೆತ್ ಎಂಬತಕ್ಕಂಥ ಆರೋನ್ನ ವಂಶದವರು ಅವರು. ಇವರಿಬ್ಬರು ದೇವರ ಎಲ್ಲ ಆಜ್ಞೆಗಳನ್ನ, ನೇಮ ನಿಷ್ಠೆಗಳನ್ನ ಕೈಗೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಎಂಬುದಾಗಿ ಕೂಡ ಸತ್ಯವೇದ ನಮಗೆ ತಿಳಿಸುವುದನ್ನು ಕೂಡ ನೋಡ್ತೀವಿ. ಇವರಿಬ್ಬರಿಗೆ ವಯಸ್ಸಾಗಿರುತ್ತೆ. ಈ ದಂಪತಿಗೆ ಮಕ್ಕಳಿರಲಿಲ್ಲ. ಎಲಿಜಬೆತ್ತಳು ಇದರ ನಿಮಿತ್ತವಾಗಿ ಬಂಜೆ ಆಗಿದ್ರು ಎಂಬುದಾಗಿ ಕೂಡ ಸತ್ಯವೇದದಲ್ಲಿ ನಾವು ಓದ್ತೇವೆ. ಹೀಗಿರುವಾಗ ದೇವಾಲಯದಲ್ಲಿ ಒಂದು ಸಲ ಏನಾಗ್ಬಿಡುತ್ತೆ ಅಂದ್ರೆ, ಒಳಗೆ ಹೋಗಿ ಧೂಪವನ್ನು ಅರಿಸುವುದು, ಧೂಪವನ್ನು ಅರ್ಪಿಸುವುದು ಯಾಜಕರ ಕರ್ತವ್ಯವಾಗಿ. ಆ ಯಾಜಕರ ಸರದಿಯಂತೆ ಜಕ್ಕರನಿಗೆ ಆ ಸರದಿ ಬರುತ್ತೆ. ಜಕ್ಕರಿಯ ಏನ್ ಮಾಡ್ತಾರೆ, ಆ ಸರದಿಯಂತೆ ದೇವಾಲಯದ ಒಳಗೆ ಹೋಗಿ ದೀಪವನ್ನು ಅರ್ಪಿಸುವ ಟೈಮಲ್ಲಿ, ಹೊತ್ತಿನಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಜನರೆಲ್ಲ ಈ ಕಡೆ ದೇವಾಲಯದ ಹೊರಗಡೆ ಇದ್ದಾರೆ, ಒಳಗಡೆ ಪ್ರಾರ್ಥನೆ ನಡೀತಾ ಇದೆ. ಅಲ್ಲಿ ಧೂಪವನ್ನು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ದೇವಾಲಯದ ಒಳಗೆ ಜಕ್ಕರನಿಗೆ ದೇವರಿಗೆ ಧೂಪವನ್ನು ಅರ್ಪಿಸ್ತಕ್ಕಂಥ ಆ ಸಂದರ್ಭದಲ್ಲಿ ದೇವದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡು ಜಕ್ಕರನಿಗೆ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡಿದ ತಕ್ಷಣ ಜಕ್ಕರಿಯ ನೋಡ್ತಾರೆ ದೇವದೂತ. ಈ ದೇವದೂತನ ನೋಡಿದ ತಕ್ಷಣ ಜಕ್ಕರನಿಗೆ ಭಯ ಆಗ್ಬಿಡುತ್ತೆ. ಕೂಡಲೇ ಆ ದೂತನು ಏನ್ ಹೇಳ್ತಾರೆ ಅಂದ್ರೆ, ಜಕ್ಕರಿಯ ಭಯಪಡಬೇಡ, ಜಕ್ಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆ. ನಿನ್ನ ಹೆಂಡತಿಯಾದಂತೆ ಎಲಿಜಬೆತ್ ನಿನಗೆ ಒಬ್ಬ ಮಗನನ್ನ ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ಆ ಮಗು ಹುಟ್ಟಿದ್ದಕ್ಕೆ ನಿನಗೆ ಸಂತೋಷವೂ ಜೊತೆಗೆ ಉಲ್ಲಾಸವೂ ಉಂಟಾಗುತ್ತದೆ. ಮಾತ್ರವಲ್ಲದೆ ಇದರ ನಿಮಿತ್ತ ಬಹುಜನರು ಸಂತೋಷ ಪಡ್ತಾರೆ. ಅವನು ದೇವರ ದೃಷ್ಟಿಯಲ್ಲಿ ಹೇಗಿರ್ತಾನೆ ಅಂತ ನೋಡುವಾಗ, ಕ್ರಿಸ್ತನಲ್ಲಿ ಸ್ನೇಹಿತರೆ, ಲೂಕ 1ನೇ ಅಧ್ಯಾಯ 15ನೇ ವಚನ. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. 16ನೇ ವಚನ. ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣ ಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. 17ನೇ ವಚನ. 18ನೇ ವಚನ. ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯೂ ದಿನ ಹೋದವಳು ಎಂದು ಹೇಳಿದ್ದಕ್ಕೆ. ಕ್ರಿಸ್ತನಲ್ಲಿ ಸ್ನೇಹಿತರೆ, ಈ ಒಂದು ಮಾತಿಗೆ, ಇಂಥ ಗುಣವುಳ್ಳ ಮಗು ನಿನಗೆ ಹುಟ್ಟುತ್ತೆ, ಇಂಥ ಗುಣ ಸ್ವಭಾವವುಳ್ಳ ಮಗು ನಿನಗೆ ಹುಟ್ಟುತ್ತೆ
ಅಂತ ಹೇಳುವಾಗ ಜಕ್ಕರಿನ್ಗೆ ಈ ನಾನು ಯಾವುದರಿಂದ ಇದು ತಿಳಿದುಕೊಳ್ಳಿ. ಈ ಮಾತಿಗೆ ಜಕ್ಕರಿಯ, ನಾನು ಮುದುಕ, ನನ್ನ ಹೆಂಡತಿ ಸಹ ದಿನ ಹೋದವಳು, ಈ ನಿನ್ನ ಮಾತನ್ನು ಯಾವ ಥರದಿಂದ ತಿಳಿದುಕೊಳ್ಳಿ ಸ್ವಾಮಿ ಎಂಬುದಾಗಿ ಹೇಳ್ತಾನೆ. ಅನ್ನೋ ಮಾತಿಗೆ ಗಬ್ರಿಯೇಲ್ ದೂತ ಅಂತಾರೆ, ಈ ಶುಭ ವರ್ತಮಾನವನ್ನು ತಿಳಿಸುವುದಕ್ಕಾಗಿ ನಾನು ದೇವರಿಂದ ಕಳಿಸಲ್ಪಟ್ಟಿದ್ದೇನೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುತ್ತೆ. ಆದರೆ ನೀನು ದೇವರ ಮಾತನ್ನು ನಂಬದೇ ಹೋದದ್ದರಿಂದ ನಿನಗೆ ಹೇಳಿದ ಮಾತು ನೆರವೇರುವುದಕ್ಕೆ ಇರುವ ದಿನದವರೆಗೂ ನೀನೇನಾಗಿರ್ತೀಯ ಅಂದ್ರೆ ಮೂಕನಾಗಿರುವಿ ಎಂಬುದಾಗಿ ಕೂಡ ಅಲ್ಲಿ ಗಬ್ರಿಯೇಲ್ ದೂತ ಅಲ್ಲಿ ಜಕ್ಕರನಿಗೆ ಹೇಳತಕ್ಕಂಥ ವಿಷಯ ಎಂಬುದಾಗಿ ಕೂಡ ನೋಡ್ತೀವಿ. ಕೃಷ್ಣನಲ್ಲಿ ಸ್ನೇಹಿತರೆ, ಈ ಸಂಭವ ಆದ್ಮೇಲೆ ಜಕ್ಕರಿಯ ದೇವಾಲಯದಿಂದ ಹೊರಗಡೆ ಬರ್ತಾರೆ. ಕೈ ಸನ್ನೆ ಮಾಡ್ಕೊಂಡೇ ಬರ್ತಾನೆ, ಮೂಕನಾಗಿಯೇ ಹೊರಗಡೆ ಬರ್ತಾರೆ. ಸರಿ, ದೇವರು ಗಬ್ರಿಯೇಲ್ ದೂತನ ಮುಖಾಂತರವಾಗಿ ಜಕ್ಕರನಿಗೆ ತಿಳಿಸಿದ ಮಾತಿನಂತೆಯೇ ಎಲಿಜಬೆತಳು ದಿನ ತುಂಬಿ ಗಂಡು ಮಗು ಎತ್ತಾಗ ಅವರ ರಿಲೇಷನ್ ಎಲ್ಲ ಬಂಧು ಬಳಗದವರು ಒಂದು ಆ ಮಗು ಹುಟ್ಟಿರತಕ್ಕಂಥ ಸಂತೋಷವನ್ನ ಹಂಚಿಕೊಳ್ತಾರೆ. ಇವರು ಸಹ ಅವರೊಂದಿಗೆ ಸೇರಿ ಸಂತೋಷ ಪಡುತ್ತಾರೆ. ಸರಿ, ಎತ್ತ ತಂದೆ ತಾಯಿಗಳು ಆ ಮಗುವಿಗೆ 8ನೇ ದಿನದಲ್ಲಿ ಸುನ್ನತಿ ಮಾಡ್ತಾರೆ, ಹೆಸರಿಡಬೇಕಾಗುತ್ತೆ. ಅಂತ ಮಗುವಿಗೆ ತಂದೆಯ ಹೆಸರನ್ನೇ ಜಕ್ಕರಿಯ ಎಂಬುದಾಗಿ ಇಡೋಣ ಅಂತ ಆ ವಿಷಯದಲ್ಲಿ ತಾಯಿ ಏನ್ ಮಾಡ್ಬಿಡ್ತಾಳೆ, ಬೇಡ ಬೇಡ ಅಂತ ಹೇಳ್ತಾರೆ. ಆದ್ರೆ ಈ ಎಲಿಜಬೆತ್ ಅಂತಾರೆ, ಇಲ್ಲ, ಯೋಹಾನನೆಂದೇ ಹೆಸರಿಡಬೇಕು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಕೂಡಿ ಬಂದಿರ್ತಕ್ಕಂಥ ರಿಲೇಷನ್ ಹೇಳ್ತಾರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಂಥ ಹೆಸರು ಇಲ್ವಲ್ಲ, ನೀನ್ ಯಾಕೆ ಇಂಥ ಹೆಸರಿಡಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಸರಿ, ಮಗುವಿನ ತಂದೆ ಹತ್ರ ಕೇಳೋಣ ಅಂತೇಳಿ ಏನ್ ಮಾಡ್ತಾರೆ, ಜಕ್ಕರಿನ ಹತ್ರ ಹೋಗಿ ಕೈ ಸನ್ನೆ ಮಾಡಿ ಕೇಳ್ತಾರೆ, ಈ ಮಗುವಿಗೆ ಏನ್ ಹೆಸರು ಇಡೋಣ ಎಂಬುದಾಗಿ ಕೇಳಿದಾಗ ಕ್ರಿಸ್ತನಲ್ಲಿ ಸ್ನೇಹಿತರೆ ಜಕ್ಕರಿಯ ಒಂದು ಸ್ಲೈಟ್ ಅಂತ ತಗೊಂಡ್ಬರ್ರಿ ಎಂಬುದಾಗಿ ಕೂಡ ಹೇಳ್ತಾರೆ. ಅಲ್ಲಿಗೆ ತರಿಸ್ಕೊಂಡು ಯೋಹಾನನಂತಲೇ ಬರೀತಾರೆ. ಎಂತ ಆಶ್ಚರ್ಯ ಅದು! ಅಲ್ಲಿ ಕೂಡಿ ಬಂದಿರ್ತಕ್ಕಂಥ ಎಲ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ತಂದೆ ತಾಯಿ ಇಬ್ಬರ ಅಭಿಪ್ರಾಯವು ಒಂದೇ ಆಗಿತ್ತು ಎಂಬುದಾಗಿ ಕೂಡ ಅಲ್ಲಿ ನೋಡ್ತೀವಿ. ಕೂಡಲೇ ಜಕ್ಕರನಿಗೆ ನಾಲಿಗೆ ಸಡಿಲವಾಗುತ್ತೆ. ಅವನು ಮಾತಾಡತಕ್ಕಂಥ ಶಕ್ತಿ ಉಳ್ಳವನಾಗಿ ದೇವರನ್ನ ಕೊಂಡಾಡ್ತಾರೆ. ಇದನ್ನು ಕೇಳಿರ್ತಕ್ಕಂಥ ನೈಬರ್ಸ್, ಆ ಪಕ್ಕದಲ್ಲಿ ಇರ್ತಕ್ಕಂಥ ನೆರೆ ಹೊರೆಯವರು ಎಲ್ರಿಗೂ ಭಯ ಉಂಟಾಗ್ಬಿಡುತ್ತೆ. ಜೊತೆಗೆ ಈ ಸಂಗತಿಯ ವಿಷಯವಾಗಿ ಯೂದಾಯದ ಮಲೆನಾಡಿನಲ್ಲಿ ಇರ್ತಕ್ಕಂಥ ಎಲ್ರೂ ಕೂಡ ಆ ಸಂದರ್ಭದಲ್ಲಿ ಮಾತಾಡ್ಕೊಳ್ತಾರೆ, ಈ ಮಗು ಮುಂದೆ ಏನಾಗಿರುತ್ತೋ ಅಂತ ಕೂಡ ಮನಸ್ಸಲ್ಲಿ ಇಟ್ಕೊಳ್ತಾರೆ ಎಂಬುದಾಗಿ ಕೂಡ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ಈ ಸಮಯದಲ್ಲಿ ಜಕ್ಕರಿಯನು ಪವಿತ್ರಾತ್ಮ ಭರಿತನಾಗಿ ಕೆಲವು ಪ್ರವಾದನೆಗಳನ್ನ ಅಲ್ಲಿ ಮಾಡ್ತಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇಲ್ಲಿ ಯೆರೂಸಲೇಮಿನ ದೇವಾಲಯದಲ್ಲಿ ನಡೆಯತಕ್ಕಂಥ ಘಟನೆ ಏನಪ್ಪಾ ಅಂತ ನೋಡುವಾಗ ಅಲ್ಲಿ 3 ಪ್ರವಾದನೆಗಳು ಅಲ್ಲಿ ಲೂಕ 6ನೇ ಅಧ್ಯಾಯದ 68ರಿಂದ 78 ವಚನಗಳಲ್ಲಿ ಇರ್ತಕ್ಕಂಥ ಭಾಗ 1ರಲ್ಲಿ ಏನು ಪ್ರವಾದನೆ ಆಗುತ್ತೆ ಅಲ್ಲಿ ಅಂತ ಕೂಡ ಅಲ್ಲಿ ನೋಡ್ತೀವಿ. ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು. ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ. ಆತನು ನಮ್ಮ ಪಿತೃಗಳಿಗೆ ದಯೆಯನ್ನು ತೋರಿಸುವವನಾಗಿಯೂ ನಮ್ಮ ಮೂಲ ಪಿತೃವಾದ ಅಬ್ರಹಾಮನಿಗೆ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ನೆನೆಸಿಕೊಳ್ಳುವವನಾಗಿಯೂ ಇದ್ದು ಕೂಡ ಅಲ್ಲಿ ಮೊದಲನೇ ಪ್ರವಾದನೆ ಕೂಡ ನೋಡ್ತೀವಿ. 1ನೇ ಅಧ್ಯಾಯ ಲೂಕ 68ರಿಂದ 70 ವಚನಗಳಲ್ಲಿ ಏನಪ್ಪಾ ಅಂತ ನೋಡುವಾಗ ಕೃಷ್ಣನಲ್ಲಿ ಸ್ನೇಹಿತರೆ ದೇವರನ್ನ ಸ್ತುತಿ ಮಾಡತಕ್ಕಂಥ ಪ್ರವಾದನೆ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ದೇವರನ್ನ ಸ್ತುತಿ ಮಾಡತಕ್ಕಂಥ ಪ್ರವಾದನೆ ಎಂಬುದಾಗಿ ಕೂಡ ಅಲ್ಲಿ ನೋಡ್ತೀವಿ ಕೃಷ್ಣನಲ್ಲಿ ಪ್ರಿಯರೇ. ಹಾಗಾದ್ರೆ ಇಲ್ಲಿ ಒಂದು ವಾಕ್ಯ ಓದೋಣ. ಯಾಕೋಬ 1ನೇ ಅಧ್ಯಾಯ 16-17. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ,
ವ್ಯತ್ಯಾಸದ ಸೂಚನೆಯೂ ಇಲ್ಲ. ನಮಗೆ ಗೊತ್ತಿದೆ ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದಂತ ಬೆಳಕಿಗೂ ಮೂಲ ಕಾರಣನಾದವರಿಂದ ಇಳಿದು ಬರುತ್ತೆ, ಅದು ದೇವರ ಹತ್ರದಿಂದ ಇಳಿದು ಬರುತ್ತೆ ಎಂಬುದಾಗಿ ಕೂಡ ಹಾಗಾದ್ರೆ ಪ್ರಿಯರೇ, ಇಲ್ಲಿ ಜಕರಿಯಾಗೆ ಆಗಿರ್ತಕ್ಕಂಥದ್ದು ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ದೇವರನ್ನ ಸ್ತುತಿ ಮಾಡ್ತಕ್ಕಂಥ ಪ್ರವಾದನೆ, ಪೂರ್ವಕಾಲದ ಕೃಪಾಪೂರ್ಣನಾದಂಥ ವಾಗ್ದಾನಗಳು ನೆರವೇರಿಸಲ್ಪಟ್ಟಿರುವುದರ ಸ್ತುತಿ ಗೌರವಗಳು ದೇವರಿಗೆ ಸಲ್ಲುವಂಥದ್ದಾಗಬೇಕು. ಆ ವಾಗ್ದಾನಗಳ ಅನುಸಾರ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನ ಉಂಟು ಮಾಡಿರ್ತಾರೆ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೆ ರಕ್ಷಣಾ ವೀರರನ್ನ ಎಬ್ಬಿಸಿದ್ದಾನೆ ಎಂಬುದಾಗಿ. ಜಾನ್ ದ ಬ್ಯಾಪ್ಟಿಸ್ಟ್ ಸ್ನಾನಿಕನಾದಂಥ ಯೋಹಾನರು ಯೇಸುವಿಗಿಂತ 6 ತಿಂಗಳು ಮೊದಲು ಹುಟ್ಟಿರುವ ಬಗ್ಗೆ ತಿಳಿದು ಬರತಕ್ಕಂಥ ಸತ್ಯಾಂಶ ಅಂತ ಕೂಡ ಅಲ್ಲಿ ನೋಡ್ತೀವಿ. ಯಾರೋ ಜಾನ್ ದ ಬ್ಯಾಪ್ಟಿಸ್ಟ್. ಹಾಗಾದ್ರೆ ಕೃಷ್ಣನಲ್ಲಿ ಸ್ನೇಹಿತರೆ, ನಮಗೆ ಈ ಒಂದು ಕಾರ್ಯದಲ್ಲಿ ನೋಡುವಾಗ ಈ ಪ್ರವಾದನೆಯನ್ನ ನುಡಿತಕ್ಕಂಥ ಸಮಯದಲ್ಲಿ ಯೇಸುವಿನ ಜನನದ ಗರ್ಭಾಂಕುರವು ಕ್ರಿಯೆ ತಾನೇ ಪ್ರಾರಂಭವಾಗಿದ್ದು, ಆದರೆ ಇನ್ನೂ ನೆರವೇರಬೇಕಾಗಿದ್ದಂಥ ಸಂಗತಿಗಳ ವಿಷಯವಾಗಿ ಆಗಲೇ ನೆರವೇರಿದಂತೆ ಪವಿತ್ರಾತ್ಮನು ನುಡಿದಿದೆ ಎಂಬುದಾಗಿ ಕೂಡ ಆ ಮೊದಲನೇ ಪ್ರವಾದನೆಯಲ್ಲಿ ನಾವು ನೋಡ್ತೀವಿ. ವಿಮೋಚನೆ ಎಂಬ ಈ ಮಾತು ಸ್ನಾನ ದೀಕ್ಷೆಯಲ್ಲಿ ಯೇಸು ಸ್ವಾಮಿ ತನ್ನ ಜೀವವನ್ನ ಪ್ರತಿಷ್ಠೆ ಮಾಡಿಕೊಂಡು ಕಲ್ವಾರಿಯಲ್ಲಿ ಮುಕ್ತಾಯಗೊಂಡ ಆತನ ಯಜ್ಞಾರ್ಪಣೆಯಲ್ಲಿ ನೆರವೇರಿಸ ಮಾತ್ರವಲ್ಲದೆ ಮಾನವರನ್ನ ಮರಣಾಧಿಕಾರದಿಂದ ಬಿಡುಗಡೆ ಮಾಡ್ತಾನೆ ಎಂಬತಕ್ಕಂಥ ವಿಚಾರ. ಆದ್ರಿಂದಲೇ 1 ಯೋಹಾನ 2:2 ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. 1 ತಿಮೋತಿ 2:4-6 ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸಿರುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿ. 1 ತಿಮೋತಿ 2ನೇ ಅಧ್ಯಾಯ 4-6. 1 ತಿಮೋತಿ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲೋ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿ ಅಂತ ಕೂಡ ನೋಡ್ತೀವಿ ಕೃಷ್ಣನಲ್ಲಿ ಪ್ರೀತಿಯ ಸಹೋದರರು. ಹಾಗೇನೆ ಅಲ್ಲಿ ಅವರಿಗೆ ಆದಂತ ಒಂದು ಪ್ರವಾದನೆ ಒಂದು ಭಾಗವಾಗಿ ಈ ರೀತಿಯಾಗಿ ನೋಡ್ತೇವೆ. 2ನೇ ಭಾಗದಲ್ಲಿ ಅಲ್ಲಿ ಏನ್ ನೋಡ್ತೇವೆ ಅಂದ್ರೆ ವೈರಿಗಳಿಂದ ಬಿಡುಗಡೆ ಎಂಬತಕ್ಕಂಥದ್ದು 2ನೇ ಭಾಗದಲ್ಲಿ ಲೂಕ 1ನೇ ಅಧ್ಯಾಯ 71ರಿಂದ 75 ವಚನಗಳಲ್ಲಿ ಈ ತರ ಬರುತ್ತೆ. ಆತನು ನಮ್ಮ ಪಿತೃಗಳಿಗೆ ದಯೆಯನ್ನು ತೋರಿಸುವವನಾಗಿಯೂ ನಮ್ಮ ಮೂಲ ಪಿತೃವಾದ ಅಬ್ರಹಾಮನಿಗೆ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ನೆನೆಸಿಕೊಳ್ಳುವವನಾಗಿಯೂ ಇದ್ದು, ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ. ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು, ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ಇದು ಒಂದು ಕವಿತಾ ರೂಪದ ಪ್ರವಾದನೆ ಅಂತ ಕೂಡ ಅಲ್ಲಿ ಬರೆದಿದ್ದಾರೆ. ಅದು ದೇವ ಜನರನ್ನ ಅವರ ವೈರಿಗಳ ಬಲದಿಂದ ಬಿಡಿಸ್ತಕ್ಕಂಥ ಸಂಬಂಧವಾಗಿರ್ತದೆ. ಇಲ್ಲಿರ್ತಕ್ಕಂಥ ಒಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ದೇವ ಜನರಲ್ಲದೆ ಮತ್ಯಾರು ವೈರಿಗಳ ಬಲದಿಂದ ಎಂದು ಬಿಡಿಸಲಾಗುವುದು ಎಂದು ಕೂಡ ಅದು ಒಂದು ಸೂಚಿತವಾಗಿರ್ತಕ್ಕಂಥ ವಿಷಯ ಎಂಬುದಾಗಿ ಕೂಡ ನೋಡ್ತೀವಿ. ಭವಿಷ್ಯತ್ತಲ್ಲಿ ದೇವ ಜನರೇ ಲೋಕಕ್ಕೆ ತೀರ್ಪು ಮಾಡ್ತಾರೆ ಎಂಬತಕ್ಕಂಥ ವಿಚಾರ. ಈಗಿರುವಲ್ಲಿ ಈ ದುಷ್ಟ ಕಾರ್ಯ ನಡೆಸ್ತಕ್ಕಂಥ ಹಲವು ವೈರಿಗಳು ಈಗಿರುವಂತೆ ಹಿಂದೆಯೂ ಇರ್ತಕ್ಕಂಥ ದುಷ್ಟ ಕಾರ್ಯ ನಡೆಸ್ತಕ್ಕಂಥ ವೈರಿಗಳು
ಈಗಿದ್ದಂತೆ ಹಿಂದೆಯೂ ಇದ್ರು. ಅವರ ದುಷ್ಟತನ ಉದ್ದೇಶದ ಪೂರ್ವಕವಾಗಿರದೆ ಅದು ಐಶ್ವರ್ಯದ ಉಂಟಾಗ್ತಕ್ಕಂಥ ಮೋಸಗಳು, ಪರಿಪೂರ್ಣತೆಯಿಂದ ಬಿದ್ದು ಹೋಗಿರ್ತಕ್ಕಂಥ ತಮ್ಮ ಶರೀರ ಭಾವದ ಬಲಹೀನತೆಗಳ ಮೂಲ ಇಹಲೋಕ ಅಧಿಕಾರಿಯಾದಂಥ ಸೈತಾನನಿಂದ ಕುರುಡರಾಗಿ ಮಾಡಲ್ಪಟ್ಟಿರುವ ಈ ಒಂದು ಕಾರಣಗಳಿಂದಾಗಿ ಅವರು ಆ ಒಂದು ವೈರಿಗಳಿಂದ ಅವರು ಬಾಧೆಗೆ ಒಳಪಡ್ತಾರೆ. ಆದ್ರೆ ವೈರಿಗಳಿಂದ ಬಿಡುಗಡೆ ಆಗುತ್ತೆ ಎಂಬ ವಿಚಾರ ಕೂಡ ಅಲ್ಲಿ ನೋಡ್ತೇವೆ. ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಕುರುಡರ ಕಣ್ಣುಗಳು, ಕಿವುಡಾದಂಥ ಕಿವಿಗಳು ತೆರೆಯಲ್ಪಟ್ಟು ದೇವರ ಗುಣ ಸ್ವಭಾವಗಳ ಲಕ್ಷಣ ಮಹಿಮಾತಿಶಯವು ವಿಷಯವಾದಂಥ ಪರಿಜ್ಞಾನ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ನಾಲೆಡ್ಜ್ ಬರುತ್ತೆ. ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಸ್ಪಷ್ಟವಾಗಿ ಪ್ರಕಟಗೊಂಡು ಪಾಪದ ಘೋರ ಸ್ವರೂಪವಾದಂಥ ಪೂರ್ಣವಾಗಿ ತೋರಿ ಬಂದಾಗ ಸೈತಾನಿನಿಂದ ಆತನ ಚಿತ್ತದ ಪ್ರಕಾರ ಸೆರೆಗೆ ನಡೆಸಲ್ಪಟ್ಟವರಲ್ಲಿ ಹಲವರು ಬಂದೇನ್ ಮಾಡ್ತಾರೆ, ಇಮ್ಮಾನುವೇಲ್ ಆಗಿರ್ತಕ್ಕಂಥ ಯೇಸು ಕ್ರಿಸ್ತರ ಮುಂದೆ ಬಂದು ಅಡ್ಡ ಬಿದ್ದು ಆರಾಧನೆ ಮಾಡ್ತಾರೆ. ಅವರ ಮೂಲಕವಾಗಿ ದೇವರಿಗೆ ಗಣವನ್ನ ಸಲ್ಲಿಸ್ತಾರೆ ಎಂಬತಕ್ಕಂಥ ವಿಚಾರ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಾದ್ರೆ, ಯೇಸು ಹೇಳಿರುವಂತೆ ಪ್ರತಿಷ್ಠಿತರಾದಂಥ ಆತನ ಹಿಂಬಾಲಕರು ಈಗಿನ ಕಾಲದಲ್ಲಿರ್ತಕ್ಕಂಥ ಆತನ ಚಿಕ್ಕ ಹಿಂಡು ಆತನ ಮಹಿಮಾವುಳ್ಳ ಆಳ್ವಿಕೆಯಲ್ಲಿ ಈ ಹಟ್ಟಿಗೆ ಸೇರದೇ ಇರ್ತಕ್ಕಂಥ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು, ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು ಎಂಬುದಾಗಿ ಕೂಡ ಯೋಹಾನ 10:16 ನಾವು ನೋಡ್ತೇವೆ. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು, ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು. ಇದಲ್ಲದೆ ಈ ಹಟ್ಟಿಗೆ ಸೇರದೇ ಇರ್ತಕ್ಕಂಥ ಇನ್ನೂ ಕುರಿಗಳಿವೆ, ಅವುಗಳನ್ನ ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು, ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು ಎಂಬುದಾಗಿ ಕೂಡ ಅಪೊಸ್ತಲನಾದಂಥ ಪೌಲರು ಎಫೆಸಿ ಸಭೆಗೆ ಬರೆಯುವಾಗ ಎಫೆಸಿ 1:10 ಈ ರೀತಿಯಾಗಿ ಓದ್ತೇವೆ. ಎಫೆಸಿ 1:10, ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ, ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿ ನಿಷ್ಕರ್ಷೆ ಮಾಡಿಕೊಂಡ್ರು. ಕಾಲು ಪರಿಪೂರ್ಣವಾಗಂತ ಸಂದರ್ಭದಲ್ಲಿ ನಿರ್ವಹಿಸಬೇಕಾದಂತ ಒಂದು ಕೃಪೆಯುಳ್ಳ ಸಂಕಲ್ಪ ಆತನು ಕ್ರಿಸ್ತನಲ್ಲೇ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡ್ರು ದೇವರು. ಅದೇನೆಂದರೆ, ಭೂಪರ ಲೋಕದಲ್ಲಿ ಇರ್ತಕ್ಕಂಥ ಸಮಸ್ತವನ್ನ ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು ಎಂಬತಕ್ಕಂಥ ವಿಚಾರ. ಅಂದ್ರೆ ಈ ಸಮಸ್ತದಲ್ಲಿ ಮೊದಲಗಿತಿಯಾದಂಥ ಸಭೆ ಮುಖ್ಯವಾದದ್ದು ಎಂಬುದಾಗಿ. ಅದು ದಿವ್ಯ ಸ್ವಭಾವದಲ್ಲಿ ಇರುತ್ತದೆ. ನಂತರ ಕ್ರಮದಲ್ಲಿ ಯಾರು ಬರ್ತಾರೆ ಅಂದ್ರೆ, ಮಹಾಸಮೂಹ ಬರ್ತಾರೆ, ಕೆರೂಬಿಯರು ಬರ್ತಾರೆ ಮತ್ತು ದೇವದೂತರುಗಳು ಬರ್ತಾರೆ ಎಂಬುದಾಗಿ ಕೂಡ ಅಲ್ಲಿ ನಾವು ನೋಡ್ತೇವೆ. ವಿಮೋಚನೆ ಒಂದು ಸುಸ್ಥಿತಿಗೆ, ಒಂದು ಒಳ್ಳೆಯ ಸ್ಥಿತಿಗೆ ಮರಳಿ ಪರಿಪೂರ್ಣತೆಗೆ ಬಂದಂತ ಮನುಷ್ಯರು ಈ ಕ್ರಮದಲ್ಲಿ ಕಡೆಯವರಾಗಿ ಕಾಣುತ್ತಾರೆ. ಹಾಗಾದ್ರೆ ಈ ಒಂದು ಅವಕಾಶ ನಮಗೆ ಏನಪ್ಪಾ ಅಂದ್ರೆ, ಸಭೆಗೆ ಕರೆಯಲ್ಪಟ್ಟಿರ್ತಕ್ಕಂಥ ಒಂದು ಅವಕಾಶ, ಮೊದಲ ಗೀತಿ ಎಂಬತಕ್ಕಂಥ ಅದು ಒಂದು. ಎರಡನೇದಾಗಿ ಗಮನಿಸಿಕೊಳ್ಳುವಾಗ ಆ ಸರದಿಯಲ್ಲಿ ಮಹಾಸಮೂಹ ಎಂಬುದಾಗಿ. ಅದರ ನಂತರ ಕ್ರಮದಲ್ಲಿ ನಾವು ನೋಡುವಾಗ ಮಹಾಸಮೂಹ ಆದ್ಮೇಲೆ ಕೆರೂಬಿಯರು, ದೇವದೂತರುಗಳು, ಅದಲ್ಲದೆ ಕಡೆಯವರಾಗಿ ಯಾರು ಕಾಣುತ್ತಾರೆ ಅಂದ್ರೆ ಮನುಷ್ಯರು, ಸಮಸ್ತ ಮನುಷ್ಯರು ದೇವರನ್ನ ಪರಿಪೂರ್ಣವಾದಂಥ ಸ್ಥಿತಿಗೆ, ದೇವರಲ್ಲಿ ವಿಮೋಚನೆ ಬಂದು ಯೇಸು ಕ್ರಿಸ್ತರನ್ನ ಒಡೆಯನೆಂತ ಅರಿಕೆ ಮಾಡಿ ಬರುವವರಿಗೆ ಆ ಒಂದು ವಿಮೋಚನಾ ಕ್ರಿಯೆ ಸಿಕ್ಕುತ್ತೆ ಎಂಬತಕ್ಕಂಥ ವಿಚಾರ. ಸೈತಾನನು ಒಬ್ಬ ವೈರಿ. ಇವನು 1000 ವರ್ಷ ಬಂಧನದಲ್ಲಿ ಇಟ್ಟು ಫೈನಲಿ ಅಂತಿಮವಾಗಿ ನೋಡುವಾಗ ಅವನು ನಾಶ ಆಗ್ತಾನೆ. ಪಾಪವು ಒಂದು ವೈರಿಯಾದಂಥ ಪಾಪವು ಇದು ಕ್ರಿಸ್ತನ ರಾಜ್ಯದಲ್ಲಿ ಹಂತವಾಗಿ ನಿರ್ನಾಮ ಮಾಡಲಾಗುವುದು. ಮರಣವು ಕಡೆ ಶತ್ರುವಾಗಿ ನಿವೃತ್ತಿ ಆಗ್ತದೆ ಎಂಬತಕ್ಕಂಥ ವಿಚಾರ.
ಆದಾಮನಿಂದ ಉಂಟಾದಂಥ ಮರಣವು ಇನ್ನೂ ಇರುವುದಿಲ್ಲ. ಇದರ ವಶದಲ್ಲಿ, ಅಂದರೆ ಮರಣದ ವಶದಲ್ಲಿ ಯಾರೂ ಇರುವುದಿಲ್ಲ ಎಂಬುದಾಗಿ ಕೂಡ ಸತ್ಯವೇದ ನಮಗೆ ತಿಳಿಸೋದನ್ನು ಕೂಡ ನೋಡ್ತೀವಿ. ಹಾಗಾದ್ರೆ ಪುನರುತ್ಥಾನದ ಶಕ್ತಿಯ ಮೂಲಕ ಎಲ್ಲರೂ ವಿಮೋಚಿಸಲ್ಪಡುವರು. ಕೇವಲ ಯಾರು ಮನಪೂರ್ವಕವಾಗಿ ಬೇಕೆಂದು ಪಾಪ ಮಾಡ್ತಾರೋ ಅವರು ಮಾತ್ರ ಎರಡನೇ ಮರಣದಲ್ಲಿ ನಾಶವಾಗ್ತಾರೆ ಅಂತಕ್ಕಂಥ ವಿಚಾರ ಕೂಡ ಆ ಎರಡನೇ ಯೋಹಾನರಿಗೆ ಆದಂತ ಜಕರನಿಗೆ ಆದಂತ ಆ ಒಂದು ಪ್ರವಾದನ ಇದರಲ್ಲಿ ಕೂಡ ಮೂರನೇದಾಗಿ ನಾವು ನೋಡುವಾಗ ಮೂರನೇ ಭಾಗದಲ್ಲಿ ಸಿದ್ಧತಾ ಕಾರ್ಯ ಎಂಬುದಾಗಿ ಕೂಡ ನೋಡ್ತೇವೆ. ಅದು ಏನಪ್ಪಾ ಅಂದ್ರೆ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 76ರಿಂದ 79 ವಚನಗಳು. ಮಗುವೆ, ನೀನಾದರೋ ಪರಾತ್ಪರನ ಪ್ರವಾದಿ ಎನಿಸಿಕೊಳ್ಳುವಿ. ನೀನು ಕರ್ತನ ಮುಂದೆ ಹೋಗಿ ಆತನ ಹಾದಿಗಳನ್ನು ಸಿದ್ಧ ಮಾಡುವವನಾಗಿಯೂ ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವವನಾಗಿಯೂ ಇರುವಿ. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವು ಉಂಟಾಗಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸಿರುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂದನು ಎಂಬುದಾಗಿ ಕೂಡ ಅಲ್ಲಿ ಮೂರನೆಯದಾಗಿ ಸಿದ್ಧತಾ ಕಾರ್ಯದ ಬಗ್ಗೆ ತಿಳಿಸುವುದನ್ನು ಕೂಡ ನೋಡ್ತೀವಿ. ಯೋಗ್ಯರೆಂದು ಎನಿಸಲ್ಪಟ್ಟವರನ್ನ ದೇವರ ಮಕ್ಕಳಾಗ್ತಕ್ಕಂಥ ಉನ್ನತ ಸ್ಥಿತಿಗೆ ತರುವುದಕ್ಕೋಸ್ಕರ ಮೊದಲೇ ನಡೆಯಬೇಕಾದಂತ ಒಂದು ಕಾರ್ಯದ ವಿಷಯವಾಗಿ ಬರೆಯಲ್ಪಟ್ಟಿರ್ತಕ್ಕಂಥ ಪ್ರವಾದನೆ ಎಂಬುದಾಗಿ ಕೂಡ ನೋಡ್ತೀವಿ. ಅದು ದೇವರ ಶ್ರೇಷ್ಠ ಸೇವಕನಾದಂಥ ಯೇಸುವು ತನ್ನ ಮಹಾ ಕಾರ್ಯವನ್ನ ಮಾಡುವುದಕ್ಕೆ ಸ್ನಾನಿಕನಾದಂಥ ಯೋಹಾನರು ಏನ್ ಮಾಡ್ತಾರೆ ಅಂದ್ರೆ ಮುಂದೂತನಾಗಿ ಹೇಗೆ ದಾರಿಯನ್ನ ಸಿದ್ಧ ಮಾಡುವನು ಎಂಬುದಾಗಿ ಕೂಡ ಅಲ್ಲಿ ತಿಳಿಸಿದೆ ಎಂಬುದಾಗಿ ಕೂಡ ನೋಡಿ. ಆ ಮಹಾ ಕಾರ್ಯವು ಆಗಲೇ ದೇವಜನರಾಗಿರುವತಕ್ಕಂಥ ಸಾವಿರಾರು ಮಂದಿಗೆ ರಕ್ಷಣೆಯ ಜ್ಞಾನವನ್ನ ನೀಡಿ ಅವರಿಗೆ ಈಗಿನ ಕಾಲದ ಸ್ವಾರ್ಥ ಯುಗದಲ್ಲಿ ಉನ್ನತ ಪದವಿಗೆ ಕರೆ ಕೊಟ್ಟಿರುವುದನ್ನು ಕೂಡ ತೋರಿಸಿಕೊಟ್ಟಿದೆ ಎಂಬುದಾಗಿ ಕೂಡ ನೋಡಿ. ಹೀಗೆ ದೇವರ ಆಶೀರ್ವಾದ ಅತಿಶಯವಾದಂಥ ಕರುಣೆಯ ಮೂಲಕ ಸಭೆಯು ಇದನ್ನು ನೋಡಿ ಕ್ರಿಸ್ತನ ರಾಜ್ಯದಲ್ಲಿ ನೀತಿ ಸೂರ್ಯನು ಉದಯನಾಗಿ ಮಾನವರನ್ನ ಮುಸುಕಿರ್ತಕ್ಕಂಥ ಅಂಧಕಾರವನ್ನ ಪರಿಹರಿಸುವ ಮೊದಲು ಉದಯ ಸೂಚಕ ನಕ್ಷತ್ರವು ಸೂರ್ಯನು ಆಗಿರುವವನ ಮೂಲಕವಾಗಿ ಇದರ ವಿಷಯವಾಗಿ ಜ್ಞಾನ ಪ್ರಕಾಶವನ್ನ ಹೊಂದ್ತಾರೆ. ಈಗಿನ ಕಾಲದಲ್ಲಿರ್ತಕ್ಕಂಥ ಕಡಿಮೆ ಪ್ರಮಾಣದ ಈ ಬೆಳಕು ನಂಬುವವರ ಹೃದಯಗಳಲ್ಲಿ ಒಳೆದು ಅವರನ್ನ ಪರಿಶುದ್ಧರನ್ನಾಗಿ ಆಗಿಸ್ತಕ್ಕಂಥ ಶಕ್ತಿಯಿಂದ ಕೂಡಿ ಅವರಲ್ಲಿ ಸತ್ಯದ ವಿಷಯವಾದಂಥ ಆಸಕ್ತಿ ಎಂಬತಕ್ಕಂಥ ಕಿಡಿಯನ್ನ ಒತ್ತಿಸುತ್ತದೆ. ಈ ಉದಯ ನಕ್ಷತ್ರವು ಭಕ್ತರನ್ನ ನೂತನ ಕಾಲವು ಉದಯಿಸತಕ್ಕಂಥ ಮೊದಲು ಇನ್ನು ಅವರು ಕಷ್ಟ ಕಾಲಗಳಲ್ಲಿಯೇ ಅವರ ಹೆಜ್ಜೆಗಳನ್ನ ಸಮಾಧಾನದ ಮಾರ್ಗದಲ್ಲಿ ಅಲ್ಲಿ ನಡೆಸುವುದು ಎಂಬುದಾಗಿ ಕೂಡ 79ನೇ ವಾಕ್ಯ ಸಿಸ್ಟರ್. ಅದರಲ್ಲಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸಿರುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಎಂಬುದಾಗಿ ಕೂಡ ಅಲ್ಲಿ ಮೂರನೇ ಪ್ರವಾದನೆ ಆಗಿರ್ತಕ್ಕಂಥ. ಸರಿ, ಕಾಲು ಪರಿಪೂರ್ಣವಾಗುತ್ತೆ. ಕಾಲು ಪರಿಪೂರ್ಣವಾದಾಗ ಕ್ರಿಸ್ತನಲ್ಲಿ ಸ್ನೇಹಿತರೆ ನಮಗೆ ಗೊತ್ತಿರತಕ್ಕಂಥದ್ದು ಆತನು ಗಲಾತ್ಯ 4ನೇ ಅಧ್ಯಾಯ 4ರಿಂದ 5 ವಚನಗಳು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಅಂತ ಕೂಡ ಅಲ್ಲಿ ನೋಡ್ತೀವಿ. ಹಾಗಾದ್ರೆ ಕೃಷ್ಣನಲ್ಲಿ ಸ್ನೇಹಿತರೆ ಈ ಡಿಸೆಂಬರ್ ತಿಂಗಳು ಬಂದಾಗ ನಮಗೆ ಏನು ಗೊತ್ತಾಗುತ್ತೆ ಅಂತ ನೋಡುವಾಗ ಕ್ರೈಸ್ತರಿಗೆ ಏನಪ್ಪಾ ಅಂದ್ರೆ ಕ್ರಿಸ್ಮಸ್ ಸೀಸನ್ ಎಂಬುದಾಗಿ ಕೂಡ ಹಾಗಾದ್ರೆ ಇಲ್ಲಿ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಕಳಿಸ್ಕೊಡ್ತಾರೆ ಎಂಬುದಾಗಿ ಅಲ್ಲಿ ನೋಡ್ತೀವಿ. ಅಂದ್ರೆ ಯಹೂದ್ಯರ ಕಾಲದಲ್ಲಿ ಜೂಯಿಶ್ ಏಜ್ ಅಲ್ಲಿ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರು ಬರ್ತಾರೆ. ಹಾಗಾದ್ರೆ ಡಿಸೆಂಬರ್ 25ನ ನಾವು
ಪರಿಗಣಿಸ್ಬೋದಾ ಪರಿಗಣಿಸಬಾರ್ದಾ ಎಂಬುದನ್ನು ನೋಡುವಾಗ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಡಿಸೆಂಬರ್ 25ನೇ ತಾರೀಕಿನ ಮನ್ನಾ ನೋಡೋಣ. ಡಿಸೆಂಬರ್ 25 ಮನ್ನಾ. ಡಿಸೆಂಬರ್ 25ನೇ ತಾರೀಕು ಮನ್ನಾ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಕ್ರಿಸ್ತನು ಅಂದರೆ ನಮ್ಮ ವಿಮೋಚಕನು ಈ ದಿನದಲ್ಲಿ ಹುಟ್ಟಿದ ಎಂಬುದನ್ನು ನಾವು ಒಪ್ಪುವುದಿಲ್ಲ. ಆತನು ಜನಿಸಿದ್ದು ಅಕ್ಟೋಬರ್ 1ನೇ ದಿನಾಂಕದಂದು ಎಂದು ಒತ್ತಿ ಹೇಳುತ್ತೇವೆ. ದೈವೋಕ್ತಿಗಳ ಅಧ್ಯಯನ ಗ್ರಂಥ 2ನೇ ಪರಿಚ್ಛೇದ ಪುಟ 54. ಆದರೂ ಕರ್ತನು ತನ್ನ ಜನನ ದಿನವನ್ನು ಆಚರಿಸಬೇಕು ಎಂಬುದಾಗಿ ಎಲ್ಲಿಯೂ ಹೇಳದೇ ಇರುವುದರಿಂದ ಆತನು ಹುಟ್ಟಿದ ದಿನ ಯಾವುದೇ ಆಗಿದ್ದರೂ ಆ ಒಂದು ಘಟನೆ ಎಲ್ಲರಿಗೂ ಬಹಳ ಪ್ರಾಮುಖ್ಯವಾದುದಾಗಿದೆ. ಈ ದಿವಸದಲ್ಲಿ ಸಾಮಾನ್ಯವಾಗಿ ಆತನ ಜನನವನ್ನು ಆಚರಿಸುತ್ತಿರುವಾಗ ನಾವು ಹೃದಯಪೂರ್ವಕವಾಗಿ ಈ ವಿಷಯದಲ್ಲಿ ಆಸಕ್ತಿ ಹೊಂದಿದವರೊಂದಿಗೆ ಹಾಗೂ ದೇವರಲ್ಲಿ ಮತ್ತು ನಮ್ಮ ರಕ್ಷಕನನ್ನು ಪ್ರೀತಿಸಿ ಮೆಚ್ಚುವವರ ಜೊತೆಯಲ್ಲಿ ನಾವು ಸೇರಿಕೊಂಡು ಸಂತೋಷ ಪಡೋಣ. ವರ್ಷಾಂತ್ಯದ ಈ ದಿನದಲ್ಲಿ ನಾವು ಒಬ್ಬರನ್ನೊಬ್ಬರು ಜ್ಞಾಪಕಪಡಿಸುವುದು ಹೆಚ್ಚು ಯುಕ್ತವಾಗಿ ಕಂಡುಬರುವುದು. ದೇವರು ಒಳ್ಳೆಯ ಮತ್ತು ಪರಿಪೂರ್ಣ ಅತಿ ಶ್ರೇಷ್ಠವಾದ ವರಗಳನ್ನು ಕೊಡುವವನಾಗಿದ್ದಾನೆ. ಆತನು ಇವುಗಳನ್ನು ಸದಾ ಕೊಡುವವನಾಗಿದ್ದಾನೆ ಮತ್ತು ನಾವು ಅವುಗಳನ್ನು ಸದಾ ಸ್ವೀಕರಿಸುತ್ತಿದ್ದೇವೆ. ಆದರೆ ಈ ಎಲ್ಲಾ ವರಗಳಲ್ಲಿ ತನ್ನ ಮಗನನ್ನು ವಿಮೋಚಕನನ್ನಾಗಿ ನಮಗೆ ದಯಪಾಲಿಸಿರುವನು. ಈ ಬಳುವಳಿಯು ನಮ್ಮೆಲ್ಲರಿಗೂ ಅತಿ ಶ್ರೇಷ್ಠವಾದ ಬಹುಮಾನವಾಗಿದೆ. ಈ ಬಳುವಳಿ ನಮ್ಮೆಲ್ಲರಿಗೆ ಅತಿ ಶ್ರೇಷ್ಠವಾದಂತ ಬಹುಮಾನವಾಗಿದೆ ಎಂಬತಕ್ಕಂಥ ವಿಚಾರ ಪೂರ್ವ BC 1ರಲ್ಲಿ ಆಗಿರ್ತಕ್ಕಂಥ ವಿಚಾರಗಳು ಕೂಡ ಅಲ್ಲಿ ನೋಡ್ತೇವೆ. ನನ್ನ ಪ್ರಿಯರೇ, ಯಾಕಂದ್ರೆ ಜೋಸೆಫ್ನ ಜೊತೆ ಮರಿಯಳಿಗೆ ಎಂಗೇಜ್ಮೆಂಟ್ ಆಗುತ್ತೆ. ಇವರಿಬ್ಬರು ಕೂಡುವುದಕ್ಕೆ ಮುಂಚಿತವಾಗಿ ಮರಿಯಳು ಪವಿತ್ರಾತ್ಮನಿಂದ ಬಸರಾಗಿರತಕ್ಕಂಥ ವಿಷಯ ಜೋಸೆಫನಿಗೆ ಗೊತ್ತಾದ ತಕ್ಷಣ ಜೋಸೆಫನಿಗೆ ಇದ್ದಂತ ಒಳ್ಳೆ ಗುಣ ಸ್ವಭಾವ ನೋಡ್ರಿ ಪ್ರಿಯರೇ, ಯಾರಿಗೂ ಈ ವಿಷಯವನ್ನ ಬಯಲಿಗೆ ತರೋದು ಒಳ್ಳೆಯದಲ್ಲ ಅಂತ ಹೇಳಿ ಯಾರಿಗೂ ಈ ವಿಷಯವನ್ನ ಹೇಳಬಾರ್ದು, ಸುಮ್ಮನೆ ಹಾಗೆ ಈ ಸಂಬಂಧವನ್ನ ಬಿಟ್ಟುಬಿಡೋಣ ಅಂತ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ದೇವದೂತ ಜೋಸೆಫನಿಗೆ ಹೇಳ್ತಾರೆ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದಂಥ ಮರಿಯಳನ್ನ ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆ ಒಬ್ಬ ಮಗನನ್ನು ಹೇಳಿ ಯೇಸು ಅಂತ ಮಗುವಿಗೆ ಹೆಸರಿಡಬೇಕು. ಯಾಕೆಂದ್ರೆ ಆತನೇ ತನ್ನ ಜನರನ್ನ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಕೂಡ ದೇವರು ಗಬ್ರಿಯಲ್ ದೇವದೂತನ ಮುಖಾಂತರ ಮರಿಯಳಿಗೆ ಈ ವಿಷಯವನ್ನ ಹೇಳಿ ಕಳಿಸಿದಾಗ ಗಬ್ರಿಯಲ್ ದೂತ ಮರಿಯಳಿಗೆ, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ದೇವರ ನಿನ್ನ ಸಂಗಡ ಇದ್ದಾನೆ ಅಂದಾಗ ಮರಿಯಳು ಈ ಮಾತಿಗೆ ತತ್ತರ ಆಗ್ಬಿಡ್ತಾರೆ. ಅವರು ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ದೇವದೂತನು, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತ್ತು, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಹೆರುವಿ, ಆತನಿಗೆ ಯೇಸು ಅಂತ ಹೆಸರಿಡಬೇಕು ಎಂಬುದಾಗಿ. ಯೇಸು ಅಂತ ಹೆಸರಿಡಿ. ದೇವದೂತನ ಮಾತಿಗೆ ಮರಿಯಳು, ಇದು ಹೇಗಾದಿತ್ತು, ಹೇಗೆ ಸಾಧ್ಯ, ನಾನು ಪುರುಷನನ್ನ ಅರ್ತಿಲ್ಲ ಅಂತ ದೂತನ ಹತ್ತಿರ ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಇದರಿಂದ ಹುಟ್ಟತಕ್ಕಂಥ ಆ ಪವಿತ್ರ ಶಿಶು ದೇವರ ಮಗ ಅನಿಸ್ಕೊಳ್ಳುತ್ತಾರೆ ಎಂಬುದಾಗಿ ಕೂಡ ನೋಡ್ತೀವಿ. ಲೂಕ 1ನೇ ಅಧ್ಯಾಯ 27-35 ಓದೋದು ಬೇಡ. ಕೃಷ್ಣನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದ್ರೆ ಕೃಷ್ಣನಲ್ಲಿ ಸ್ನೇಹಿತರೆ, ಹುಟ್ಟಿರ್ತಕ್ಕಂಥ ಮಗು ಯಾರು? ಲೋಕರಕ್ಷಕನು. ಸಮಸ್ತ ಇಸ್ರೇಲ್ ಜನರು ಬರಬೇಕಾದಂತ ಮೆಸ್ಸಿಯನನ್ನ, ಕ್ರಿಸ್ತನನ್ನ ಎದುರು ನೋಡುತ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ, ಮಗು ಹುಟ್ಟಿದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂದ್ರೆ ಕೃಷ್ಣನಲ್ಲಿ ಸ್ನೇಹಿತರೆ, ನಮ್ಮ ರಾಜನಿಗೆ ಸಾಷ್ಟಾಂಗವಾಗಿ ಎರಗಿ, ಅಲ್ಲಿ ರೀಪ್ರಿಂಟ್ ಆರ್ಟಿಕಲ್ 3702 ಪೇಜ್ ನಂಬರ್ 14 ಅಲ್ಲಿ ನೋಡ್ತೇವೆ. ನಮ್ಮ ಅರಸನಿಗೆ ಕೊಟ್ಟಂತ ಉಡುಗೊರೆಗಳು
ಆ ಪವಿತ್ರ ಶಿಶು ದೇವರ ಮಗನಾದಂತೆ ಯೇಸು ಕ್ರಿಸ್ತನಿಗೆ ಅಡ್ಡ ಬೀಳಬೇಕೆಂದು ದೂರ ದೇಶದಿಂದ ಅಂದ್ರೆ ಮೂಡಲಿನಿಂದ, ಅಂದ್ರೆ ಅಲ್ಲಿ ಬರೀತಾರೆ ಮೂಡಲಿಂದ ಅಂತ ನೋಡುವಾಗ ಬಹುಶಃ ಪರ್ಷಿಯಾ ದೇಶದಿಂದ ಜೋಯಿಸರು ಬಂದರು ಎಂಬುದಾಗಿ ಕೂಡ. ಈ ಮೂಡನ ದೇಶದ ಪಂಡಿತರು ಯಾರು? ಇವರಿಗೂ ಏನ್ ಸಂಬಂಧ ಅಂತ ನೋಡುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಇವರು ಅನ್ಯ ಜನರಾಗಿದ್ದರು. ಜೋರಾಸ್ಟರ್ ಪಂಡಿತರು ವರ್ಗಕ್ಕೆ ಸೇರಿದವರಾಗಿದ್ದರು ಅಂತ ಕೂಡ ಅಲ್ಲಿ ಹೇಳ್ತಾರೆ. ಈ ಜೋರಾಸ್ಟರ್ ಪಂಡಿತನು ಪ್ರವಾದಿಯಾದಂಥ ಯೆರೆಮೀಯನ ಶಿಷ್ಯನಾಗಿದ್ದು ಮೆಸ್ಸಿಯನ ವಿಷಯವಾಗಿ ಕಲಿತುಕೊಂಡು ತನ್ನ ಶಿಷ್ಯರಿಗೆ ಈ ರೀತಿಯಾಗಿ ಬೋಧಿಸ್ತಾ ಇದ್ದ. ಶಿಷ್ಯನಿಗೆ ಬರಬೇಕಾದಂಥ ಮೆಸ್ಸಿಯ ಇಲ್ಲಿ ಬರ್ತಾರೆ, ಅಲ್ಲಿ ಯೂದಾ ಕುಲದಲ್ಲಿಯೇ ಜನಿಸ್ತಾರೆ ಎಂಬುದಾಗಿ ಕೂಡ ಆ ವಿಷಯ ಬಗ್ಗೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಗಮನಿಸಬೇಕು, ಪರ್ಷಿಯಾ ದೇಶದ ಮಿಷನರಿಗಳು ಎಂಬುದಾಗಿ ಕೂಡ ಅಂದ್ರೆ ದಾನಿಯಲ್, ಶಾದ್ರಾಕ್, ಮೇಷಕ್ ಮತ್ತು ಅಬೇದ್ನಿಗೋ ಇದ್ರಲ್ಲ, ಅವರೆಲ್ಲ ಆ ಸಮಯದಲ್ಲಿ ಏನಾಗ್ತಾ ಇದ್ರೆ ಪರ್ಷಿಯಾ ದೇಶದಲ್ಲಿ ಹೈಯರ್ ಆಫೀಸರ್ಸ್ ಆಗಿರ್ತಾರೆ, ಅಧಿಕಾರಿಗಳಾಗಿರ್ತಾರೆ. ಅವರು ಆ ಪರ್ಷಿಯಾ ದೇಶದ ಪಂಡಿತರೊಂದಿಗೆ ಒಂದು ನಿಕಟ ಸಂಪರ್ಕ ಇರುತ್ತೆ, ಸಂಬಂಧಗಳು ಇರ್ತವೆ. ಆ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕಾಗುತ್ತೆ, ಇದೆಲ್ಲ ಕಾರ್ಯಗಳು ಆಗಿದೆ ಎಂಬುದಾಗಿ ಕೂಡ ಅಲ್ಲಿ ಗಮನಿಸ್ತೇವೆ. ಸ್ನೇಹಿತರೆ, ಈ ಒಂದು ಸಂಬಂಧಗಳು ಯಾವ ರೀತಿಯಾಗಿ ಈ ಸಂಬಂಧಗಳ ಮೂಲಕ ಸಂಪ್ರದಾಯಗಳು ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಕೊಡೋಣವಾಗುತ್ತದೆ ಅಂತ ಕೂಡ ತಿಳಿದು ಬರತಕ್ಕಂಥದ್ದು ಬಹಳ ಸುಲಭವಾಗಿ ಗ್ರಹಿಸಬಹುದು ನಾವು, ಅಲ್ವಾ? ಮೆಸ್ಸಿಯನ ಜನರದ ಕುರಿತು ದಾನಿಯಲ್ನ ಪ್ರವಾದನೆಗಳು ಪರ್ಷಿಯಾ ದೇಶದ ಪಂಡಿತರಾದ ಜೊರಾಸ್ಟರ್ ಅನುಯಾಯಿಗಳಿಗೆ ಚೆನ್ನಾಗಿಯೇ ತಿಳಿದಿರಬೇಕು ಅಂತ ಕೂಡ ನಾವು ಸ್ಪಷ್ಟವಾಗಿ ಊಹಿಸಬಹುದು. ಇದಕ್ಕಿಂತಲೂ ಮಿಗಿಲಾಗಿ ಯಹೂದ್ಯರು ಆ ದೇಶದಲ್ಲಿ ಚೆದರಿ ಹೋಗಿದ್ದರು. ಆ ಟೈಮಲ್ಲಿ ಅವರಿಗೆ ತಮ್ಮ ವಾಗ್ದಾನದ ಮಾಡಲ್ಪಟ್ಟಂತ ಮೆಸ್ಸಿಯನು ಕೇವಲ ಇಸ್ರಾಯೇಲರನ್ನು ಮಾತ್ರ ಆಶೀರ್ವದಿಸುವುದಲ್ಲದೆ ಭೂಲೋಕದ ಎಲ್ಲಾ ಜನರಿಗೆ ದೇವರ ಆಶೀರ್ವಾದ ಮೆಸ್ಸಿಯನ ಮೂಲಕ ಆಶೀರ್ವದಿಸಲ್ಪಡುವುದು ಎಂಬತಕ್ಕಂಥ ಆ ಒಂದು ನಿರೀಕ್ಷೆ ಇತ್ತು ಎಂಬುದಾಗಿ ಕೂಡ ಗಮನಿಸ್ತೀವಿ. ಕೃಷ್ಣನಲ್ಲಿ ಸ್ನೇಹಿತರೆ, ದೇವರು ತನ್ನ ಶುಭ ಸಂದೇಶವನ್ನ ಸಾರುವುದಕ್ಕೆ ದೂತರನ್ನ ಕೇವಲ ಜ್ಞಾನಿಗಳನ್ನು ಮಾತ್ರ ಆರಿಸ್ಕೊಳ್ಳೋದಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ನಂಬಿಕೆಯುಳ್ಳ ಭಕ್ತರನ್ನು ಕೂಡ ಆರಿಸ್ಕೊಳ್ತಾರೆ. ಅದು ವಿಶೇಷತೆ. ನಂಬಿಕೆ ಯಾರಿಗಿರ್ತೋ ಅವ್ರನ್ನ ಆರಿಸ್ಕೊಂಡು ತನ್ನ ಕಾರ್ಯಕ್ಕೆ ಅವರು ನಡೆಯುವುದಕ್ಕೆ ಅವರು ತೋರಿಸ್ಕೊಡ್ತಾರೆ ಅಂತ. ಸರಿ, ಮೂಡಲಿನಿಂದ ಬಂದಂತ ಜೋಯಿಸರು ಪಂಡಿತರು ಯಾವ ರೀತಿಯಾಗಿ ಆರಾಧನೆ ಮಾಡಿದ್ರು ಅಂತ ನೋಡುವಾಗ ಮೊದಲನೇದಾಗಿ ಪ್ರಿಯರೇ, ಇದಕ್ಕಿಂತಲ ಪೂರ್ವದ ಬುದ್ಧಿವಂತರು ಪುರುಷರ ಬಗ್ಗೆ ಅಲ್ಲಿ ಹೇಳ್ತಾರೆ. ಪಾರ್ಟೆ, ಜಾಕೋಬಸ್, ಅಬಾರ್ಟ್ ಎಂಬತಕ್ಕಂಥವ್ರು ಅವರು ತಮ್ಮ ಆ ಕಾರ್ಯಗಳನ್ನ ಹೇಳಿರ್ತಕ್ಕಂಥ ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೀರಾ. ಅದು ಈ ರೀತಿಯಾಗಿ ಹೇಳ್ತಾರೆ, ಅದು ನಿಕಟವಾಗಿ ಬರ್ತಾರೆ, ಅವರು ಗ್ರಹಿಸ್ತಾರೆ ಅಂತ ಕೂಡ. ಇದಕ್ಕಿಂತಲೂ ಮೇಲಾಗಿ ಅವರು ನಮ್ಮ ಪರ್ಷಿಯಾ ದೇಶದ ಮಿಷನರಿಗಳು ಆ ಒಂದು ಇದನ್ನು ಕುರಿತು ಅಲ್ಲಿ ಹೇಳೋದನ್ನು ಕೂಡ ಅಲ್ಲಿ ನೋಡ್ತೀವಿ. ಮೂಡಲಿಂದ ಬಂದಂತ ಜೋಯಿಸರು ಯಾವ ರೀತಿ ಆರಾಧನೆ ಮಾಡಿದ್ರು ಅಂತ ನೋಡುವಾಗ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ಆತನ ಮುಂದೆ ಅಡ್ಡಬಿದ್ದು ಸಾಷ್ಟಾಂಗವಾಗಿ ನಮಸ್ಕರಿಸಿ ತಮ್ಮಲ್ಲಿರ್ತಕ್ಕಂಥ ಭಕ್ತಿಯನ್ನ ತೋರಿಸಿದ್ರು ಎಂಬುದಾಗಿ ಕೂಡ ನೋಡ್ತೀವಿ. ಎರಡನೆಯದಾಗಿ ಅವರು ಆತನನ್ನ ತಮ್ಮ ಹೃದಯಗಳಲ್ಲಿ ಆರಾಧಿಸಿದ್ರು ಮತ್ತು ತಮ್ಮ ಅನುದಿನದ ಮತ್ತು ಆತನ ಮೇಲಿರ್ತಕ್ಕಂಥ ಭಾವನೆಗಳನ್ನ ತಮ್ಮ ತುಟಿಗಳಿಂದ ಸ್ತುತಿ ಮಾಡಿದ್ರು ಎಂಬುದಾಗಿ ಕೂಡ ನೋಡ್ತೀವಿ. ಮೂರನೆಯದಾಗಿ ರಾಜನಿಗೆ ತಕ್ಕಂತ ಉಡುಗೊರೆಗಳನ್ನ ಆತನಿಗೆ ಅರ್ಪಿಸಿದ್ರು ಎಂಬುದಾಗಿ ಕೂಡ ಅಲ್ಲಿ ನೋಡ್ತೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಹೀಗಿರುವಾಗ ಪ್ರಿಯರೇ, ಏನೆಲ್ಲ ಉಡುಗೊರೆ ಕೊಟ್ಟರು ಅವರು? ಏನು ಉಡುಗೊರೆ ಕೊಟ್ಟಿರ್ಬೋದು? ಏನೆಲ್ಲ ಉಡುಗೊರೆ ಕೊಟ್ಟರು ಅವರು?
ಮತ್ತಾಯನ ಬರೆಸುವಾರ್ತೆ ಅಲ್ಲಿ ನಾವು ನೋಡ್ತೀವಲ್ಲ, ಏನು ಉಡುಗೊರೆ ಕೊಟ್ಟರು? ಚಿನ್ನ, ಧೂಪ, ರಕ್ತಬೋಳ. ಎರಡನೇ ಅಧ್ಯಾಯ 11ನೇ ವಚನ. ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಏನ್ ಕೊಟ್ರು ಅವರು? ಏನು ಉಡುಗೊರೆ ಕೊಟ್ರು? ವೇದ ಭಾಗದಲ್ಲಿ ನೋಡಿದ್ವಿ, ಚಿನ್ನ, ಧೂಪ, ರಕ್ತಬೋಳ. ಹಾಗಾದ್ರೆ ರಕ್ತಬೋಳ ನಮಗೆ ಯಾವುದಕ್ಕೆ ಸೂಚಿತವಾಗಿದೆ ಅಂತ ನೋಡುವಾಗ ಅದು ಅಧೀನತೆಯನ್ನ ಸೂಚಿಸತಕ್ಕಂಥ ರಕ್ತಬೋಳ ಎಂಬುದಾಗಿ ಕೂಡ ನೋಡ್ತೇವೆ. ಹಾಗಾದ್ರೆ ಧೂಪ ಯಾವುದಕ್ಕೆ ಸೂಚಿಸುತ್ತದೆ ಎಂಬುದಾಗಿ ನೋಡುವಾಗ ಅದು ಸ್ತುತಿಯನ್ನ ಸೂಚಿಸುವ ಧೂಪ ಎಂಬುದಾಗಿ ಕೂಡ ಅಲ್ವಾ? ಧೂಪ ಎಲ್ಲ ಹಾಕ್ತಾರೆ ಅತಿ ಪರಿಶುದ್ಧ ಗುಡಾರದಲ್ಲಿ, ದೈವಿಕ ದೇವದರ್ಶನ ಗುಡಾರದಲ್ಲಿ ಎಲ್ಲಿ ಸಿಗುತ್ತೆ ನಮ್ಗೆ ಧೂಪ ಹಾಕೋದಿಕ್ಕೆ ಅಲ್ವಾ? ಗಮನಿಸ್ಕೊಳ್ಬೇಕು ಎಂಬತಕ್ಕಂಥ ವಿಚಾರ ಕೂಡ ಅಲ್ಲಿ ನೋಡ್ತೀವಿ. ಹಾಗಾದ್ರೆ ಮೂರನೇದಾಗಿ ಚಿನ್ನ ಕೊಡ್ತಾ ಇದ್ದಾರೆ. ಚಿನ್ನ ಏನು ನಮಗೆ ಅದು ಸೂಚಿಸ್ತಕ್ಕಂಥದ್ದು ಎಂಬುದಾಗಿ ನೋಡುವಾಗ ವಿಧೇಯತೆಯನ್ನ ಸೂಚಿಸ್ತಕ್ಕಂಥದ್ದು ಚಿನ್ನ ಎಂಬುದಾಗಿ ಕೂಡ. ಚಿನ್ನದಂತ ಸ್ವಭಾವ ಪಾವು, ನನ್ನ ಮಾತಿಗೆ ಅಷ್ಟೇ ಒಬ್ಬೆ ಆಗ್ತಾನೆ ಹೇಳ್ತಾರಲ್ಲ ಆಡು ಭಾಷೆಯಲ್ಲಿ. ನನ್ನ ಮಗ, ನನ್ನ ಮಗಳು, ದೇವರು ನಮ್ಮನ್ನು ಕುರಿತು ಈ ರೀತಿಯಾಗಿ ಹೇಳ್ಬೇಕು, ನನ್ನ ಚಿನ್ನದಂತ ಮಗಪ್ಪ, ನನ್ನ ಚಿನ್ನದಂತ ಮಗುವಪ್ಪ, ನನ್ನ ಮಾತು ಕೈಗೊಳ್ತಾನೆ ಎಂಬತಕ್ಕಂಥ ವಿಧೇಯತೆಯನ್ನ ಸೂಚಿಸ್ತಕ್ಕಂಥದ್ದು ಕೂಡ ನೋಡ್ತೀವಿ. ಅದರಿಂದಲೇ ಕ್ರಿಸ್ತನಲ್ಲಿ ಸ್ನೇಹಿತರೆ, ನಾವು ಒಂದು ವಾಕ್ಯ ಓದೋಣ. ಕೀರ್ತನೆ 50ನೇ ಅಧ್ಯಾಯ 5ನೇ ವಚನ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರೆಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಈ ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಗಳನ್ನು ಮಾಡಿಕೊಂಡ ನನ್ನ ಭಕ್ತರನ್ನ ನನ್ನ ಬಳಿಗೆ ಕರ್ಕೊಂಡ್ಬಂಡ್ರಿ ಎಂಬ ಕೂಡ ಅಲ್ಲಿ ಅಪಸ್ನಾದಂಥ ಪೌಲ್ರು ರೋಮಾ ಸಭೆಗೆ ಬರೆಯುವಾಗ ನಮಗೆ ಬಹಳ ಚಿರಪರಿಚಿತವಾದಂಥ ಅಧ್ಯಾಯ. ರೋಮ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 1ರಿಂದ ವಾಕ್ಯವನ್ನ ಗಮನಿಸಿಕೊಳ್ಳುವಾಗ ಅಲ್ಲಿ ಹೇಳ್ತಾರೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸಾಕು. ಹಾಗಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡಂತ ನನ್ನ ಭಕ್ತರಿಗೆ ಅವರು ನಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿ ಮೀಸಲಾಗಿಡಬೇಕು. ಸಜೀವ ಯಜ್ಞವಾಗಿ ಹೆಂಗಪ್ಪ ಇದು ಅಂತ ನೋಡುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಮೀಸಲಾಗಿ ಇಡಬೇಕು. ದೇವರ ಪ್ರಕಾಶವನ್ನು ಪ್ರಕಾಶಪಡಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಜೊತೆಗೆ ದೇವರ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಮತ್ತು ಇದರೊಂದಿಗೆ ನಾವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ನಾವು ಸಾಯ್ತಾ ಇರಬೇಕು ಎಂಬುದಾಗಿ ಈ ಕಾರ್ಯಗಳಿಗೆ. ಅದಕ್ಕೆ ಸತ್ಯವೇದ ಈ ರೀತಿಯಾಗಿ ತೋರಿಸ್ಕೊಡುತ್ತೆ ನಮಗೆ. ಅನುದಿನದ ನಮ್ಮ ಪಾಲಿಗೆ ನಾವು ಪಾಪದ ಪಾಲಿಗೆ ಸಾಯ್ಬೇಕು, ನೀತಿಗಾಗಿ ಕರ್ತನಲ್ಲಿ ತೊಡಗಿಸ್ಕೊಂಡು ಸೇವೆ ಮಾಡಬೇಕು ಎಂಬುದಾಗಿ ಕೂಡ ನೋಡ್ತೀವಿ. ಅದು ಎಷ್ಟೇ ಚಿಕ್ಕದ ಇದೇ ಇರಲಿ, ಅದು ಎಷ್ಟೇ ಅಲ್ಪವಾದಂಥ ಸೇವೆ ಇರಲಿ, ಆಯ್ತಾ, ಅದಕ್ಕೆ ನಾವು ಒಬೆ ಆಗಲೇಬೇಕು ಎಂಬುದಾಗಿ ಕೂಡ. ಅದರಿಂದಲೇ ಕೃಷ್ಣನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ಕಡೆಯದಾಗಿ 2 ವಾಕ್ಯವನ್ನು ಓದಿ ಈ ಪಾಠವನ್ನು ಮುಗಿಸೋಣ. ಹಾಗಾದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಆ ಒಂದು ಏನಪ್ಪ ಇವತ್ತು ಕ್ರಿಸ್ಮಸ್ಗಳು ನಡೀತಾ ಇದೆ, ಅವ್ರನ್ನ ನೋಡಿ ನಾವು ತೀರ್ಪು ಮಾಡ್ಬೋದಾ ಅಂದ್ರೆ ತೀರ್ಪು ಮಾಡೋದಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ರೋಮ 14ನೇ ಅಧ್ಯಾಯ ವಚನ 4-5.
ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಹ್ಮ್ ಅವನು ನಿರ್ದೋಷಿಯಾಗಿ ನಿಂತರೂ ದೋಷಿಯಾಗಿ ಬಿದ್ದರೂ ಅದು ಅವನ ಯಜಮಾನನಿಗೆ ಸೇರಿದ್ದು. ಅದು ಅವರ ಯಜಮಾನರಿಗೆ ಸೇರಿದ್ದು. ಸಮಸ್ತ ಸೃಷ್ಟಿಗಳ ಯಜಮಾನರವರು, ಅವ್ರಿಗೆ ಸೇರಿದ್ದು. ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡುವನು. ಅವನನ್ನು ನಿಲ್ಲಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ದೇವರಿಗೆ ಶಕ್ತಿ ಇದೆ, ದೇವರಿಗೆ ಶಕ್ತಿ ಇದೆ ನಿಲ್ಲಿಸೋದಿಕ್ಕೆ. ಒಂದಲ್ಲ ಒಂದಿನ ನಿಲ್ಲಿಸ್ತಾರೆ ದೇವರು ಅಂತ ಕೂಡ ಅಲ್ಲಿ ಗಮನಿಸಿಕೊಳ್ಳುತ್ತೇವೆ. ಹಾಗೇನೆ 5ನೇ ವಚನ, ಒಬ್ಬನು ಒಂದು ದಿನಕ್ಕಿಂತ ಮತ್ತೊಂದು ದಿನವನ್ನು ವಿಶೇಷವೆಂದೆಣಿಸುತ್ತಾನೆ, ಮತ್ತೊಬ್ಬನು ಎಲ್ಲಾ ದಿವಸಗಳನ್ನು ವಿಶೇಷವೆಂದೆಣಿಸುತ್ತಾನೆ. ಪ್ರತಿಯೊಬ್ಬನೂ ತನ್ನ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಿರಬೇಕು. ಒಂದು ದಿನ ಅಲ್ಲ, ಮತ್ತೊಂದು ದಿನವನ್ನ ದೇವರು ನಡೆಸ್ತಾರೆ. ವಿಶೇಷ ಆ ದಿನದಲ್ಲಿ ದೇವರು ನಡೆಸ್ತಾರೆ ಎಂಬತಕ್ಕಂಥ ವಿಚಾರಗಳು ಕೂಡ 17ನೇ ವಾಕ್ಯ ಸಿಸ್ಟರ್, ಅದರಲ್ಲೇ 17. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಪವಿತ್ರಾತ್ಮನಿಂದ ಉಂಟಾಗ್ತಕ್ಕಂಥ ಆನಂದವೂ ಆಗಿದೆ ಎಂಬುದಾಗಿ ಕೂಡ. ಹಾಗಾದ್ರೆ ತಿನ್ನುವುದು ಕುಡಿಯುವುದು ರಾಜ್ಯವಲ್ಲ. ಈ ಒಂದು ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಇತ್ತೀಚೆಗೆ ಕ್ರಿಸ್ಮಸ್ ದಿನಗಳಲ್ಲಿ ಅವರು ಆ ತರ ಮಾಡ್ತಾರೆ, ಈ ತರ ಮಾಡೋದಕ್ಕೆ, ತೀರ್ಪು ಮಾಡೋದಕ್ಕೆ ನಮ್ಗೆ ಯಾವುದೇ ಒಂದು ರೈಟ್ಸ್ ಇಲ್ಲ ನಮ್ಗೆ ಅಂತ ಕೂಡ ಅಲ್ಲಿ ನೋಡ್ತೀವಿ. ಹಾಗಾದ್ರೆ ಏನ್ ನಾವು ಮಾಡ್ಬೇಕು, ನಾವೇನ್ ಮಾಡ್ಬೇಕಂಬ ಅಂದ್ರೆ ಮತ್ತಾಯ 6ನೇ ಅಧ್ಯಾಯ 33ನೇ ವಚನ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕು. ಆ ಒಂದು ತವಕ ಯಾವಾಗ್ಲೂ ಇರ್ಬೇಕು ನಮ್ಗೆ. ಪ್ರತಿ ನಿಮಿಷ, ಪ್ರತಿ ಗಳಿಗೆ, ಪ್ರತಿ ಇದರಲ್ಲಿ ತವಕ ಪಡ್ತಾನೆ ಇರ್ಬೇಕು. ಕಷ್ಟ ಆದ್ರೆ ಸಾಧ್ಯ, ಕಷ್ಟ ಸಾಧ್ಯ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಇದಕ್ಕೆ ನಾವು ಬಹಳ ಒತ್ತು ಕೊಡಬೇಕು ಎಂಬುದಾಗಿ ಕೂಡ. ಹಾಗೇನೆ 34 ಸಿಸ್ಟರ್. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬತಕ್ಕಂಥದ್ದು. ಈ ಒಂದು ಮೈಂಡ್ ಸೆಟ್, ಈ ಒಂದು ಮನಸ್ಥಿತಿ ಪರಿಪಾಲಿಸುವಾಗ ನಮಗೆ ಅದೇ ಶಿಲುಬೆರಿ. ಈ ಒಂದು ಮೈಂಡ್ ಸೆಟ್ಗೆ ಹೋಗ್ಬೇಕು ಎಂಬುದಾಗಿ ಕೂಡ ನೋಡ್ತೀವಿ. ಈ ಒಂದು ಮನಸ್ಥಿತಿಗೆ ನಮ್ಮನ್ನ ಅಭ್ಯಾಸ ಪಡಿಸ್ಕೊಳ್ಬೇಕು. ಈ ಒಂದು ಮನಸ್ಥಿತಿಗೆ ನಾವು ಹೋಗೋವಾಗ ಪಾಪವನ್ನು ಜಯಿಸ್ತೇವೆ, ನಾವು ಸಾಯ್ತಾ ಇರ್ತೇವೆ. ಪಾಪಕ್ಕಾಗಿ ಸಾಯ್ತಾ ಇರ್ತೇವೆ, ನೀತಿಗಾಗಿ ಬದುಕ್ತಾ ಇರ್ತೇವೆ. ಈ ಲಾಜಿಕಲ್, ಈ ಸೂತ್ರವನ್ನ ದೇವರು ನಮಗೆ ಹೇಳ್ಕೊಟ್ಟಿರೋದನ್ನು ಕೂಡ ನೋಡ್ತೀವಿ. ಹಾಗಾಗಿ ಈ ರೀತಿಯಾಗಿ ನಾವುಗಳು ಅಭ್ಯಾಸ ಮಾಡಿಕೊಂಡು ನಡೆಯುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಅವಕಾಶವನ್ನು ಕೊಟ್ಟಂತ ತಂದೆಯಾದ ಯೆಹೋವ ದೇವರಿಗೆ ಯೇಸು ಕ್ರಿಸ್ತರ ಮೂಲಕ ಸ್ತುತಿ ಸ್ತೋತ್ರಗಳನ್ನು ಸಭೆಯಾಗಿ ಸಲ್ಲಿಸ್ತಾ, ಸಭೆ ಹಿರಿಯರಿಗೆ, ಕೂಡಿ ಬಂದಿರತಕ್ಕಂಥ ಪರಿಶುದ್ಧ ದೇವಜನರಿಗೆ ನನ್ನ ನಮ್ರತಾಪೂರ್ವಕವಾದಂಥ ನಮಸ್ಕಾರಗಳು. ಆಮೇಲೆ